ನಮಸ್ಕಾರ. IPL ಫೈನಲ್ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಇವತ್ತು ನಮ್ಮ ಜೊತೆ ಕರ್ನಾಟಕದ ನಂಬರ್ 1 ಸಂಖ್ಯಾಶಾಸ್ತ್ರಜ್ಞರು, ಅದೇ ರೀತಿಯಾಗಿ ಇವ್ರ ಹತ್ರ ಯಾರೂ ಸಹ ಪ್ರತಿ ಬಾರಿಯೂ ಸಹ ಹೋಗ್ತಾರೆ, ಇವ್ರು ಮಾತ್ರ ಯಾರನ್ನೂ ಸಹ ಹುಡ್ಕೊಂಡು ಹೋಗಿಲ್ಲ. ಇವ್ರು ಹೇಳುವಂತಹ ಸಂಖ್ಯಾಶಾಸ್ತ್ರದ ಮೇಲೆ ಪ್ರತಿಯೊಬ್ಬರ ಭವಿಷ್ಯ ನಿಂತಿರುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಕರ್ನಾಟಕದ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ನ್ಯೂಮರಾಲಜಿಸ್ಟ್ ಆದಂತಹ ಯೋಗೇಶ್ ಕೇಶವ್ ಶೆಟ್ಟಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಟು ಭಯ್ಯಾಸ್ ಕ್ರಿಕೆಟ್ ಆಫಿಷಿಯಲ್ ದ ಬಿಗ್ ಫೈನಲ್. ವೆಲ್ಕಮ್ ಟು ದ ಶೋ ಸರ್. ಎಸ್ ಸರ್, ಇವತ್ತು ನಮ್ಮ ಕರ್ನಾಟಕ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಆಗಿರುವಂತಹ IPL ಮ್ಯಾಚ್ ನಡೀತಾ ಇದೆ. IPL ಫೈನಲ್ ನಡೀತಾ ಇರುವಂಥದ್ದು ಇವತ್ತು ಅಹಮದಾಬಾದ್ನಲ್ಲಿ ನಡೀತಾ ಇದೆ. RCB ವರ್ಸಸ್ GT ವಿರುದ್ಧ ನಡೀತಾ ಇರುವುದಂತೂ ಎಲ್ಲ ಕಡೆನೂ ಸಹ ಕಾತುರದಿಂದ ಕಾಯ್ತಾ ಇರುವಂತಹ ದಿನ. ಅಂದರೆ ಇದು ಯಾವ ಟೀಮ್ ವಿನ್ ಆಗುತ್ತೆ, ಯಾರು ಏನಾಗ್ತಾರೆ, ಈ ಬಾರಿಯ ಮ್ಯಾಚ್ ಯಾವೆಲ್ಲ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ಳುತ್ತೆ, ಈ ಬಾರಿ ಕಪ್ ಯಾರ್ದಾಗುತ್ತೆ ಅನ್ನೋದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಕಡೆ ಕಾಯ್ಕೊಂಡು ಕೂತಿರುವಂತಹ ದಿನ ಅಂತಾನೆ ಹೇಳ್ಬೋದು. ಇವತ್ತಿನ IPL ಭವಿಷ್ಯದ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್ ಸರ್, ಇನ್ನು ಇವತ್ತು RCB ವರ್ಸಸ್ GT ಮ್ಯಾಚ್ ನಡೀತಾ ಇದೆ ಅಹಮದಾಬಾದ್ನಲ್ಲಿ. ಮೊದಲನೇದಾಗಿ RCB ತಂಡದ ನಾಯಕ ರಜತ್ ಪಟಿದಾರ್ ಅವರು ಇವತ್ತಿನ ಮ್ಯಾಚ್ ಯಾವೆಲ್ಲ ರೀತಿಯಲ್ಲಿ ಆಡ್ಬೋದು? ಶ್ರೀ ಗುರುಭ್ಯೋ ನಮಃ. ಸಮಸ್ತ ಎಲ್ಲ ಕನ್ನಡಿಗರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ಆ್ಯಕ್ಚುಲಿ ಯೋಗೀಶ್ ಕೇಶವ ಶೆಟ್ಟಿ ಅಂತ ನನ್ನ ಪೂರ್ತಿ ಹೆಸರು ಮೇಡಮ್. RCB ಅಂತಂದರೆ ನಮ್ಮ ದೇಹಕ್ಕೆ ನಮ್ಮ ಜೀವ ಎಷ್ಟು ಮುಖ್ಯನೋ ನಮ್ಮ ಕರ್ನಾಟಕಕ್ಕೆ RCB ಅಷ್ಟೇ ಮುಖ್ಯ ಆಗುತ್ತೆ ಮೇಡಮ್. RCB ಅಂತಂದರೆ ನಮ್ಮ ಉಸಿರು, ನಮ್ಮ ಕನ್ನಡದ ಒಂದು ಶಕ್ತಿ ಅಂತ ಹೇಳ್ಬೋದು. ಸೊ ಇವತ್ತು ಕರ್ನಾಟಕದಾದ್ಯಂತ ಅಲ್ಲದೆ ಬೇರೆ ಇಂಡಿಯಾದಲ್ಲಿ ಎಲ್ಲ ಕಡೆ ಹೋಗಿ ನಮ್ಮ RCB ಸೌಂಡ್ ಏನು, ಅದರ ಪವರ್ ಏನು ಅಂತ ತೋರಿಸ್ತಾ ಇದ್ದಾರೆ. ಸೊ ನಮ್ಮ RCB ಬಗ್ಗೆ ಮಾತಾಡೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಸೊ ಹಾಗಾಗಿ ಇವತ್ತು ಸಂಜೆ ನಡೀತಾ ಇರೋವಂಥ ಒಂದು RCBಲಿ ಯೂಶಲಿ ನಮ್ಮ ಎಲ್ರಿಗೂ ಸಮಸ್ತ ನನ್ನ ಪ್ರಕಾರ 7 ಕೋಟಿ ಕನ್ನಡಿಗರಿಗೂ ಆಸೆ ಏನಂತಂದ್ರೆ ನಮ್ಮ RCBನೇ ಗೆಲ್ಲಬೇಕು ಅನ್ನೋದು ಒಂದು ಖಂಡಿತವಾಗಿದೆ. ಸರ್, ಅಂದ್ರೆ ಈಗಾಗಲೇ ನೀವು ತಿಳಿಸ್ಕೊಡ್ತಾ ಇದ್ರಿ, ಎಲ್ಲಾರ್ಗೂ ಸಹ ಬಹಳ ಕಾತ್ರದಿಂದ ಕಾಯ್ತಾ ಇರೋದು ಅಂದ್ರೆ RCB ವಿನ್ ಆಗ್ಬೇಕು ಅನ್ನೋದನ್ನ. ಅದೇ ರೀತಿಯಾಗಿ GTನೂ ಸಹ ವಿನ್ ಆಗ್ಬೇಕು ಅಂತ ಸಾಕಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ, ಸಾಕಷ್ಟು ಜನ ಪ್ರಿಡಿಕ್ಷನ್ ಸಹ ಕೊಟ್ಟಿದ್ದಾರೆ. ಯಾವೆಲ್ಲ ರೀತಿಯಲ್ಲಿ ಇವತ್ತು ಮ್ಯಾಚ್ ನಡೆಯುತ್ತೆ ಅನ್ನೋಂಥದ್ದಕ್ಕೆ ನಾನು ಆಕ್ಚುಲಿ ತುಂಬಾ ಸಲ ಹೇಳ್ತಿರ್ತೀನಿ ಮೇಡಮ್, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ, ಗಾದೆ ಸುಳ್ಳಾದ್ರೂ ನಾನು ಹೇಳೋ ಮಾತು ಸುಳ್ಳಾಗಲ್ಲ ಅಂತ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಈ ಸಲ ಆ್ಯಕ್ಚುಲಿ ಇವತ್ತು ಎಕ್ಸ್ಪೆಷಲಿ ತುಂಬ ಟಫ್ ಇದೆ ನಮ್ಮ ಕರ್ನಾಟಕಕ್ಕೆ. RCB ಆಗಿರ್ಬೋದು ಮತ್ತು ಇದಾಗಿರ್ಬೋದು, ಎರಡಕ್ಕೂ ಕಾಂಪಿಟೇಷನ್ ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ, ಸೊ ಇವತ್ತಿನ ಲೆಟರು RCB. R ಅಂದರೆ ಚಂದ್ರ ಅಧಿಪತಿ ಬರ್ತಾನೆ ಮೇಡಮ್, RCB. Cಗೆ ಗುರು ಅಧಿಪತಿ, ಮತ್ತೆ Bಗೆ ಮತ್ತೆ ಚಂದ್ರ ಅಧಿಪತಿ ಬರ್ತಾನೆ. ಅಂದರೆ 2 ಚಂದ್ರನ ಸಂಖ್ಯೆ ಬರುತ್ತೆ, 1 ಗುರು ಸಂಖ್ಯೆ ಬರುತ್ತೆ. ಟೋಟಲ್ ಮಾಡಿದ್ರೆ 7 ಬರುತ್ತೆ. ಕೇತು ಆಕ್ಟಿವ್ ಆಗ್ತಾನೆ ಆ್ಯಕ್ಚುಲಿ. ಸೊ ಕೇತುಗೆ ಇವತ್ತು 31ನೇ ತಾರೀಕು RCB ನಡೀತಿದೆಯಲ್ಲ, ಒಂದು ಬೆಂಕಿ ಪವರ್ನ ತಂದುಕೊಡುವಂಥ ಒಂದು ಸಾಧ್ಯತೆಗಳು ತುಂಬ ಎದ್ದು ಕಾಣಿಸ್ತಿದೆ. ಎಕ್ಸ್ಪೆಷಲಿ ಇವತ್ತಿನ ಡೇಟಿಗೆ RCBನೇ ವಿನ್ ಆಗುವಂಥ ಒಂದು ಎಲ್ಲ ಲಕ್ಷಣಗಳು ತುಂಬ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇದನ್ನ ನೀವು ಯಾವ ಬೇಸ್ ಮೇಲೆ ಹೇಳ್ತೀರಾ ಸರ್? ಇವಾಗ RCBನೇ ವಿನ್ ಆಗುವಂತಹ ಎಲ್ಲಾ ಗುಣಲಕ್ಷಣಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ, ಇದು ಯಾವ ಬೇಸ್ ಮೇಲೆ ನೀವು ಹೇಳಕ್ಕಾಗುತ್ತೆ? ನಾನು ಅದನ್ನೇ ಹೇಳಿದ್ದು ಮೇಡಮ್. ಈಗ R ಅಂದ್ರೆ ಚಂದ್ರನ ಸಂಖ್ಯೆ, ಬಟ್ R ಜನ್ಮ ಸಂಖ್ಯೆನ ತಗೊಂಡು ನೋಡಿದಾಗ RCBಗೆ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಇದೆ ಇವತ್ತು. ಯಾಕೆಂದ್ರೆ ಈ ಚಂದ್ರನಿಗೂ ರಾಹುನಿಗೂ ಹಾಗೆ ಬರಲ್ಲ. ರಾಹು ಅಂತಂದ್ರೆ ಇವತ್ತಿನ ಡೇಟು 31, 31, 3 + 1 4 ಆಗುತ್ತೆ. 4ಕ್ಕೆ ಅಧಿಪತಿ ರಾಹು. 4ನ್ನ ಡೆವಿಲ್ ನಂಬರ್ ಅಂತ ಹೇಳ್ತೀವಿ ನಾವು. ಸೊ ಚಂದ್ರನಿಗೂ ರಾಹುಗೂ ಇಬ್ಬರಿಗೂ ಆಗಿ ಬರಲ್ಲ ಮೇಡಮ್, ತುಂಬ ಡೆಡ್ ಅಪೋಸಿಟು. ಇನ್ನು ಇಡೀ ವರ್ಲ್ಡಲ್ಲಿ ನೀವು ಇದೊಂದು ಅರ್ಥ ಮಾಡ್ಕೊಂಬಿಡಿ, ಯಾರೇ ಆಗಲಿ ಮೇಡಮ್, R ಅಕ್ಷರದಿಂದ, B ಅಕ್ಷರದಿಂದ, K ಅಕ್ಷರದಿಂದ, ಸೊ ಯಾರೇ ಹೆಸರು ಇಟ್ಕೊಂಡಿರೋರು, ಈಗ ಒಂದು ಉದಾಹರಣೆ ಹೇಗೆ ಅಂತಂದ್ರೆ 2ನೇ ತಾರೀಕಲ್ಲಿ ಹುಟ್ಟಿರೋರು D ಇಂದ ಇಟ್ಕೋಬಾರ್ದು, DT ಮತ್ತು M ಇಷ್ಟು ಅಕ್ಷರಗಳಿಂದ ಹೆಸರು ಇಟ್ಕೊಂಡ್ರೆ ಡೆಡ್ ಆಪೋಸಿಟ್ಟು. ಅವ್ರು ಎಷ್ಟೇ ಟ್ಯಾಲೆಂಟೆಡ್ ಆದ್ರೂ ತುಳಿಯಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಹಂಗಾಗಿ ಜನ್ಮ ಸಂಖ್ಯೆ ತಗೊಂಡಾಗ ಇವತ್ತು RCB ಗೆಲ್ಲೋದು ಪಕ್ಕಾ ಡೌಟ್ ಇದೆ. ಅರ್ಥ ಆಯ್ತಾ? 100% ಡೌಟ್ ಇದೆ. ಮತ್ತು ಇನ್ನೊಂದು 7 ಕೋಟಿ ಕನ್ನಡಿಗರು ಕೂಡ ಯಾರ್ಯಾರ ಮನೆ ದೇವರು ಏನೇನಿರುತ್ತೋ ಆ ದೇವ್ರನ್ನ ಧ್ಯಾನ ಮಾಡಿಕೊಂಡು ಇವತ್ತು RCB ಗೆಲ್ಲಪ್ಪ ಅಂತ ಪ್ರಾರ್ಥನೆ. ಕೇವಲ ನೋಡಿ, ನನ್ನ ಬಾಡಿಲಿ ರೋಮಗಳು ನಿಂತ್ಕೋತಾ ಇದೆ, ಆ್ಯಕ್ಚುಲಿ ರೋಮಾಂಚನ ಆಗ್ತಿದೆ. 7 ಕೋಟಿ ಕನ್ನಡಿಗರು ಕೇಳ್ಕೊಂಡ್ರೆ ಒಂದು ಪವಾಡಾಗಿ ಗೆಲ್ಲಬಹುದು. ಅರ್ಥ ಆಯ್ತಾ? ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಸೊ ಅವ್ರದ್ದು ಟೀಮ್ ಏನು ಹೆಸರು ಮೇಡಮ್? ಅವ್ರದ್ದು
GT. ಎಸ್ GT. ಜಿ ಅಂದ್ರೆ ಜಿಗೆ 3 ಬರ್ತಾ ಇದೆ, ಟಿ ಅಂದ್ರೆ 4 ಬರ್ತಾ ಇದೆ, ಅದು ಕೂಡ 7 ಇದೆ. 7 ಅಂದ್ರೆ ಕೇತು. 31st ಇವತ್ತಿನ ಡೇಟು. ರಾವು, ಕೇತುಗೂ ರಾವುಗೂ ಓವರ್ ಲವ್ ಮೇಡಮ್, ಹೆವಿ ಲವ್. ಅಂದ್ರೆ ರಾವುಗೆ ಆವಿನ ಕತ್ತಿನ ಭಾಗ ಅಂತ ಹೇಳ್ತೀವಿ, ಕೇತುಗೆ ಆವಿನ ತಲೆಯ ಭಾಗ ಅಂತ ಹೇಳ್ತೀವಿ, ಹೃದಯದಿಂದ. ನಮ್ಮ ಕನ್ನಡಿಗರು ಹೃದಯವಂತರು ಎಷ್ಟು ಹೃದಯವಂತರು ಇದ್ದಾರೋ ಅದೇ ರೀತಿ ನಮ್ಮ RCB ಹೆವಿ ಫಾಸ್ಟ್ ಇರುತ್ತೆ, ಅರ್ಥ ಆಯ್ತಾ? ಬಟ್ ಟಾಸ್ಕ್ ಮಾತ್ರ ಇಬ್ರಿಗೂ ಚಾಲೆಂಜಿಂಗ್ ಇದೆ ಮೇಡಮ್ ಇವತ್ತು. ಸೊ ನನ್ನ ಒಂದು ರಿಸರ್ಚ್ ಪ್ರಕಾರ ನಮ್ಮ ಸ್ಪೀಡ್ ಚಾನಲ್ ಯಾರ್ಯಾರು ನೋಡ್ತಿದ್ದಾರೋ ನ್ಯೂಸ್ ಚಾನಲ್ನ ಪ್ರತಿಯೊಬ್ಬರು ಕೂಡ ಕನ್ನಡಿಗರು ಕೇವಲ ನಿಮ್ಮ ಆರಾಧ್ಯ ದೈವನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ, ಕೇವಲ 5 ನಿಮಿಷ ನೀವು ಪ್ರಾರ್ಥನೆ ಮಾಡಿದ್ರೆ ಒಂದು ಮಿರಾಕಲ್ ನಡೆದು ಸೊ ನಮ್ಮ RCB ಗೆಲ್ಲೋ ಸಾಧ್ಯತೆಗಳು ಇದೆ. ಬಟ್ ಜನಸಂಖ್ಯೆ ಆಧಾರದ ಮೇಲೆ ನೋಡಕ್ ಹೋದ್ರೆ ಸ್ವಲ್ಪ ಸ್ಟ್ರಗಲ್ ಕೂಡ, ತುಂಬಾ ಸ್ಟ್ರಗಲ್ ಇದೆ. ಒಟ್ಟಾರೆಯಾಗಿ ನೀವು ಇವಾಗ ಹೇಳ್ತಾ ಇರೋಂಥದ್ದನ್ನ ನೋಡೋದಾದ್ರೆ ನಮ್ಮ RCB ಮ್ಯಾಚ್ ಅಥವಾ ನಮ್ಮ RCB ಟೀಮ್ ವಿನ್ ಆಗ್ಬೇಕು ಅಂದ್ರೆ ನಮ್ಮ ಕರ್ನಾಟಕದ ಜನತೆಯ ಆಶೀರ್ವಾದ ಬಹಳ ಮುಖ್ಯ, ಅವರ ಮನಸ್ಸಲ್ಲಿ ಬೇಡ್ಕೊಳ್ಳುವಂತಹ ಒಂದು ಆರಾಧನೆ ಬಹಳ ಮುಖ್ಯ, ಬಹಳ ಅಂದ್ರೆ ಬಹಳ ಮುಖ್ಯ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಮೇಡಮ್, GT ಅಂದ್ರೆ ಜಿಗೆ 3 ಮತ್ತೆ ಟಿಗೆ 4, 7 ಬಂತು. ಇಲ್ಲಿ RCBಗೂ 7 ಬರುತ್ತೆ. ಇದು ಕೇತು, ಇದು ಕೇತು. ಇವತ್ತಿನ ಡೇಟು ಇಬ್ರಿಗೂ ಕೂಡ ಈ ಅವಳಿ ಜೋಳಿ ಮಕ್ಕಳು ಅಂತ ಹೇಳ್ತೀವಲ್ಲ, ಗೊತ್ತಾ ಮ್ಯಾಮ್, ಜೋಡೆತ್ತು ಅಂತ ಹೇಳ್ತೀವಲ್ವಾ, ಆ ರೀತಿ ಪೈಪೋಟಿ ಇದೆ ಇವತ್ತಂತೂ. ನಾನು ಇಷ್ಟು ವರ್ಷದಲ್ಲಿ ನಿಜವಾಗ್ಲೂ ನಾನು ಹೇಳೋ ಮಾತನ್ನ ಪ್ರತಿಯೊಬ್ಬರು ಕನ್ನಡಿಗರು ನೀವು ಕೇಳಲೇಬೇಕು. ಇವತ್ತು ತುಂಬಾ ಟಾಸ್ಕು, ತುಂಬಾ ಟಫ್ ಇರುತ್ತೆ ಮೇಡಮ್. ಬಟ್ ಜಾಸ್ತಿ ಸ್ವಲ್ಪ ಆ ಕಡೆಯವರು ಯಾರು GT ಟೀಮ್ ಅವರು ಗೆಲ್ಲೋ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ. ಅವ್ರಿಗೆ ಯಾವ ಶುಕ್ರಬಲ ಅಥವಾ ಅದೃಷ್ಟ ಬಲ ಇದೆ ಅನ್ನೋದ್ರ ಬೇಸ್ ಮೇಲೆ ನೀವು ಹೇಳ್ತೀರಾ? ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ಗುರುಬಲ ಇದೆ. GT ಅಂತಂದ್ರೆ ಸಿಗೆ ಗುರುಬಲ ಬರುತ್ತೆ, ಮತ್ತೆ ಏನು ಟಿಗೆ ರಾವು ಬರುತ್ತೆ. ಎರಡೂ ಸೇರಿದಾಗ ಮತ್ತೆ ಕೇತು ಆಕ್ಟಿವ್ ಆಗ್ತಾರೆ ಮೇಡಮ್. ಕೇತು ಆಕ್ಟಿವ್ ಆಗೋದ್ರಿಂದ ಗುರುಬಲ ಇದೆ, ಅವ್ರಿಗೆ ಸಂಪೂರ್ಣವಾಗಿ 75 ಭಾಗ ಅವ್ರು ಗೆಲ್ಲೋ ಸಾಧ್ಯತೆ ಇದೆ. ಓಕೆನಾ? ಸೊ GT ಅವ್ರಿಗೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ. ನಮ್ಮ ಕಡೆಯವ್ರಿಗೆ ಒಂದು ಚೂರು ಟಫ್ ಇದೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಯಾರ್ಯಾರು ಈ ಸ್ಪೀಡ್ ನ್ಯೂಸ್ ಚಾನಲ್ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಸೊ ನೀವು ನಿಮ್ಮ ಆರಾಧ್ಯ ದೈವ, ನನಗೆ ಗಣಪತಿ ಇಷ್ಟ, ನನಗೆ ಗುರು ರಾಘವೇಂದ್ರ ಇಷ್ಟ, ಶಿರ್ಡಿ ಸಾಯಿರಾಮ್ ಇಷ್ಟ, ನಿಮ್ಮ ಮನೆ ದೇವರು ಯಾರೇ ಆಗಿರಲಿ ಅದನ್ನ ಧ್ಯಾನ ಮಾಡಿಕೊಂಡು 5 ನಿಮಿಷ ಧ್ಯಾನ ಮಾಡಿದ್ರೆ ಒಂದು ಪವಾಡ ಆಗಿ ಸೊ ನಮ್ಮ RCB ಖಂಡಿತ ಗೆಲ್ಲೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ವೀಕ್ಷಕರೇ, ಇನ್ನು ಇವತ್ತು RCB ವರ್ಸಸ್ GT ಮ್ಯಾಚು ಅಹಮದಾಬಾದ್ನಲ್ಲಿ ನಡೀತಾ ಇದೆ. ಸಾಕಷ್ಟು ಕಾತುರತೆಯನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು IPL ಮ್ಯಾಚ್ ಅಂದ್ರೆ ಅದು ಇವತ್ತು ಮುಖಾಮುಖಿಯಾಗಿ ನಿಂತಿರುವಂತದ್ದು RCB ವರ್ಸಸ್ GT. ಈ ಎರಡೂ ತಂಡದಲ್ಲಿ ಇರುವಂತಹ ಕ್ಯಾಪ್ಟನ್ಸ್ ಹುಟ್ಟಿರುವಂತಹ ದಿನಾಂಕದ ಮೇಲೆ ಇವತ್ತು ಅವರು ಯಾವೆಲ್ಲ ರೀತಿಯಲ್ಲಿ ಆಡ್ತಾರೆ ಇದೆಲ್ಲವನ್ನು ಸಹ ನೋಡ್ತಾ ಹೋಗೋಣ. ಇನ್ನು ಇವತ್ತು ನಡೀತಾ ಇರುವಂತಹ ಲೈವ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಕ್ವಶನ್ ಕೇಳಬೇಕು, ಯಾವ್ದಾದ್ರು ಪ್ರಶ್ನೆ ನಿಮ್ಗೂ ಸಹ RCB ಮ್ಯಾಚ್ ಅಲ್ಲಿ ಯಾರು ಎಷ್ಟು ರನ್ಸ್ ಹೊಡಿತಾರೆ, RCB ಮ್ಯಾಚ್ ಏನಾಗುತ್ತೆ, ಈ ಕುತೂಹಲನ ನೀವು ಸಹ ತಿಳ್ಕೋಬೇಕು ಅಂತ ಅಂದ್ರೆ ನೇರ ಭೇಟಿಗಾಗಿ ಕರೆ ಮಾಡಿ ಅನ್ನೋಂಥದ್ದಿದೆ. ಅದಕ್ಕೂ ಸಹ ನೀವು ಕರೆ ಮಾಡ್ಬೋದು. ನಿಮ್ಮ ಪ್ರಶ್ನೆ ಯಾವುದೇ ಇದ್ರೂ ಸಹ ಕೇಳ್ಬೋದು. RCB ಮ್ಯಾಚ್ ಬಗ್ಗೆ ನಿಮಗೆ ಯಾವ್ದಾರುವಂತಹ ಕುತೂಹಲವಾದಂತಹ ಪ್ರಶ್ನೆ ಇದ್ರೆ ಖಂಡಿತವಾಗೂ ಸಹ ಕರೆ ಮಾಡಿ. ಈಗಾಗಲೇ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ, ನಿಮ್ಮ ಪ್ರಶ್ನೆಗೂ ಸಹ ನಾವು ಉತ್ತರವನ್ನ ಕೊಡ್ತಾ ಹೋಗೋಣ. ಖಂಡಿತವಾಗ್ಲೂ ಸರ್, ಇನ್ನು ಈಗಾಗಲೇ RCB ಮ್ಯಾಚ್ ಅಲ್ಲಿ ಇರುವಂತದ್ದು ರಜತ್ ಪಟಿದಾರ್ ಅವರು ಟೀಮ್ ಲೀಡರ್ ಆಗಿ, ಅವರ ಡೇಟ್ ಆಫ್ ಬರ್ತ್ ನ ನೋಡೋದಾದ್ರೆ ಇವತ್ತಿನ ಮ್ಯಾಚ್ ಅವ್ರಿಗೆ ಯಾವೆಲ್ಲ ರೀತಿಯಲ್ಲಿ ವಿಭಿನ್ನವಾದಂತಹ ಶೈಲಿಯನ್ನ ತಂದುಕೊಡುತ್ತೆ ಮತ್ತೆ ಅವ್ರು ಯಾವ ರೀತಿ ಆಟವನ್ನ ಆಡ್ಬೋದು. ಇವತ್ತು ರಜತ್ ಅವ್ರ ಡೇಟ್ ಆಫ್ ಬರ್ತ್ ನೋಡಿದಾಗ 16/1993 ಇದೆ ಮೇಡಮ್. ಡೇಟ್ ಆಫ್ ಬರ್ತ್ ಜನ್ಮ ಸಂಖ್ಯೆಗೆ ಅಧಿಪತಿ ಸೊ ಸೂರ್ಯ ಬರ್ತಾನೆ. 1ಕ್ಕೆ ಅಧಿಪತಿ ಸೂರ್ಯ. ದಯವಿಟ್ಟು ಸಮಸ್ತ ಕನ್ನಡಿಗರು ಇದನ್ನ ನೋಡ್ಕೊಳ್ಳಿ. 1, 10, 19, 28 ಇಷ್ಟಕ್ಕೂ ಅಧಿಪತಿ ಸೂರ್ಯ ಮೇಡಮ್. ರಜತ್ ಅವರ ಡೇಟ್ ಆಫ್ ಬರ್ತ್ ಬೇಸ್ ನೋಡಿದ್ರೆ ಈ ಸಲ ಅವ್ರು ಗೆಲ್ಲುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ. ಈ ಸಲ ತುಂಬ ದೊಡ್ಡ ಟಫ್ ಇರುತ್ತೆ ಮ್ಯಾಮ್, ಸಿಕ್ಕಾಪಟ್ಟೆ ಟಫ್ ಇರುತ್ತೆ. ಬಟ್ ನಮ್ಮಲ್ಲಿ ಕೆಲವ್ರದ್ದು 8 ಯಾವುದು ಶುಭ್ಮನ್ ಗಿರಿ ಅಂತ ಇವ್ರ ಹೆಸರು. ಇವ್ರದ್ದು ನೋಡಿದಾಗ ಶನಿ ಇದೆ ಮೇಡಮ್, 8 ಅಧಿಪತಿ. ಸೊ ಅವರು ಸೋಲೋ ಸಾಧ್ಯತೆನೂ ಇದೆ, ಇಲ್ಲಿ ನೀಟಾಗಿ ತೋರಿಸ್ತಾ ಇದೆ. ಸೊ ಯಾಕೆಂದ್ರೆ 8ಕ್ಕೆ ಅಧಿಪತಿ ಶನಿಗೂ ಚಂದ್ರನಿಗೂ ಆಗ್ಬರಲ್ಲ, ಇವತ್ತಿನ ಇದಕ್ಕೆ ಆಗ್ಬರಲ್ಲ. ಸೊ ಹಂಗಾಗಿ ಅವ್ರು ಸೋಲೋ ಸಾಧ್ಯತೆನೂ ಇದೆ. ಬಟ್ 75 ಭಾಗ ಅವ್ರು ಗೆಲ್ಲೋ ಅಂಥದ್ದು ಇದೆ. ಸೊ ನಾನು ಅದಕ್ಕೆ ಹೇಳಿದ್ದು, ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿ. ನಾನಂತೂ ಇವತ್ತು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮುಗಿಸ್ಕೊಂಡು ನಾನು ಅದನ್ನೇ ಪ್ರಾರ್ಥನೆ ಮಾಡಿನೇ ಬಂದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪ್ರಭ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾಯೇಶು ಸರ್ವದಂ. ಎಷ್ಟೇ ವಿಘ್ನಗಳು ಬಂದ್ರೂ ನಮ್ಮ RCBನೇ ಗೆಲ್ಲಬೇಕು ಅನ್ನೋ ಥರ ನಾನು ಸುಮಾರು ಒಂದು 20 ನಿಮಿಷ ದೇವ್ರ ಪೂಜೆ ಮುಗಿಸ್ಕೊಂಡೆ ನಾನು ಬಂದೆ ಮ್ಯಾಮ್.
ಓಕೆ ಸರ್, ಇವಾಗ ನೀವು ಈಗಾಗಲೇ ಹೇಳಿದ್ರಿ, ಇವಾಗ ರಾಯಲ್ ಚಾಲೆಂಜರ್ಸ್ ಅಲ್ಲಿ ಇರುವಂತಹ ರಜತ್ ಪಟ್ಟಿದಾರ್ ಅವರ ಡೇಟ್ ಆಫ್ ಬರ್ತ್ ನೋಡೋದಾದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆ ಇದೆ ಅಂತ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಇವಾಗ ನಾವು ರನ್ಗಳನ್ನ ನೋಡೋದಾಗ್ಬೋದು ಅಥವಾ ಬ್ಯಾಟಿಂಗ್ ನ ನೋಡೋದಾಗ್ಬೋದು, ಇದ್ರಲ್ಲಿ ರಜತ್ ಪಟ್ಟಿದಾರ್ ಅವರು ಯಾವ ರೀತಿ ಆಡ್ಬೋದು ಅಂತ ಅನ್ಸುತ್ತೆ. ಸಿಕ್ಕಾಬಳ್ಳೆ ಇವತ್ತು ಸ್ಕೋರ್ ಸಖತ್ತಾಗಿ ಮಾಡ್ತಾರೆ ಅವರು, ಚೆನ್ನಾಗಿ ಆಟ ಆಡ್ತಾರೆ, ಬ್ಯೂಟಿಫುಲ್ ಆಗಿ ಆಟ ಆಡೋದನ್ನ ಇಲ್ಲಿ ತೋರಿಸ್ತಾ ಇದೆ. ಈ ನ್ಯೂಮರಾಲಜಿ ಕೊಂಡಿಲಿ ಅದನ್ನ ಚೆನ್ನಾಗಿ ತೋರಿಸ್ತಾ ಇದೆ. ರಜತ್ ಅವರು ಇವತ್ತಿನ ಒಂದು ಅವ್ರ ಬ್ಯಾಟಿಂಗ್ ಆಗಲಿ ವಿಕೆಟ್ ತೆಗೆಯೋದಾಗ್ಲಿ ಇವರ ಒಂದು ರಗಡು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪ್ರೋಗ್ರಾಮ್ ನೋಡ್ತಾ ಇದ್ರೆ ಒಂದು ಕಿಕ್ ಕೊಡುತ್ತೆ. ಕ್ರಿಕೆಟ್ ಪ್ರಿಯರ್ಗಂತೂ ಇವತ್ತು ಒಂದು ಹಬ್ಬದ ಊಟ ಅಂತ ಹೇಳ್ಬೋದು ಮ್ಯಾಮ್. ಅಷ್ಟು ಒಂದು ಮಜವಾಗಿರುತ್ತೆ ಇವತ್ತಿನ. ರಜತ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಸಖತ್ ಬ್ಯೂಟಿಫುಲ್ ಆಗಿ ಆಟ ಆಡ್ತಾರೆ ಮ್ಯಾಮ್. ಸರ್, ಇನ್ನು ಇವಾಗ GT ಟೀಮಲ್ಲಿ ನೋಡೋದಾದ್ರೂ ಸಹ ಇವಾಗ ಶುಭ್ಮನ್ ಗಿಲ್ ಅವರ ಡೇಟ್ ಆಫ್ ಬರ್ತ್ ನ ನೋಡಿದ್ರಿ, ಅವ್ರಿಗೊಂದು ಸ್ವಲ್ಪ ಲೈಕ್ ಅಂದ್ರೆ ಅವ್ರಿಗೊಂದು 75% ಟೀಮ್ ವರ್ಸಸ್ ನೋಡೋದಾದ್ರೆ ವಿನ್ ಆಗ್ತಾರೆ. ಬಟ್ ಶುಭ್ಮನ್ ಗಿಲ್ ಅವರ ಡೇಟ್ ಆಫ್ ಬರ್ತ್ ನ ನೋಡೋದಾದ್ರೆ ಅವ್ರಿಗೊಂದು 25% ಅಷ್ಟೇ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರಿ. ಇದು ಇವಾಗ ಶುಭ್ಮನ್ ಗಿಲ್ ಅವರು ಯಾವ ರೀತಿ ಆಡ್ಬೋದು? ಅದೇ ರೀತಿಯಾಗಿ ಇವರು ಮೇಡಮ್, ಇವ್ರಿಗೆ ಸ್ಕೋರ್ ಹೊಡೆಯೋದು ಇವತ್ತು ಸ್ವಲ್ಪ ಕಮ್ಮಿನೇ ಇರುತ್ತೆ. ಸ್ಕೋರ್ ಹೊಡೆಯೋದಾಗ್ಲಿ ಮತ್ತೆ ಇವರು ಔಟ್ ಆಗ್ತಾರೆ, ಬೇಗ ಔಟ್ ಆಗ್ತಾರೆ. ಅವ್ರ ಕ್ಯಾಪ್ಟನ್ನೇ ಆದ್ರೂ ಕೂಡ ಅವ್ರ ಕಡೆ. ಸೊ ಖಂಡಿತವಾಗ್ಲೂ ಔಟ್ ಆಗ್ತಾರೆ. ಯಾಕೆ ಅಂದ್ರೆ ಅವರ ಜನ್ಮ ಸಂಖ್ಯೆ ಬಂದ್ಬಿಟ್ಟು 8, ಶನಿ ಅಧಿಪತಿ ಮ್ಯಾಮ್. ಸೊ ಹಾಗಾಗಿ ಅವರು ಔಟ್ ಆಗ್ತಾರೆ. ಬಟ್ ಟೀಮ್ ವರ್ಕ್ ಅವರು ಎಲ್ಲರೂ ಒಂದೇ ಡೇಟಲ್ಲಿ ಹುಟ್ಟಿರಲ್ವಲ್ಲ, ಬೇರೆ ಟೀಮ್ ಅವರು ಕೂಡ ಸಿಕ್ಕಾಪಟ್ಟೆ ಇವತ್ತು ಚೆನ್ನಾಗಿ ಚಾಲೆಂಜಿಂಗ್ ಆಗಿ ಆಟ ಆಡ್ಬೋದು ಅನ್ನೋದನ್ನು ಒಂದು ತೋರಿಸ್ತಾ ಇದೆ. ಸೊ ಇವತ್ತು ಕಂಪೇರ್ ಟು ಅವ್ರ ಕ್ಯಾಪ್ಟನ್ ಸ್ವಲ್ಪ ವೀಕ್ ಇರ್ತಾರೆ ಇವತ್ತು ಸ್ಕೋರ್. ಸರ್, ಇನ್ನು ಇವಾಗ ನೋಡೋದಾದ್ರೆ ಈ ಹಿಂದೆ ಮೊಹಮ್ಮದ್ ಸಿರಾಜ್ ಅವರು RCB ಟೀಮಲ್ಲಿ ಇದ್ರು, ಆದ್ರೆ ಇದೀಗ GT ಟೀಮಲ್ಲಿ ಆಡ್ತಾ ಇದ್ದಾರೆ. ಇವಾಗ RCB ಟೀಮ್ ಇಂದ GT ಟೀಮ್ಗೆ ಹೋಗಿರೋದ್ರೆಲ್ಲರೂ ಅವ್ರಿಗೆಲ್ಲಾದ್ರೂ ಒಂದ್ ಕಡೆ ಗುರುಬಲ ಸ್ಟಾರ್ಟ್ ಆಗುತ್ತೆ ಅಂತ ಆಗುತ್ತಾ? ಪ್ಲಸ್ ಪಾಯಿಂಟ್ ಆಗುತ್ತಾ? ಖಂಡಿತವಾಗ್ಲೂ ಪ್ಲಸ್ ಪಾಯಿಂಟ್ ಆಗುತ್ತೆ. ನಾನು ತುಂಬಾ ಕಡೆ ಅದನ್ನೇ ಹೇಳ್ತಿರ್ತೀನಿ. ಕೆಲವರು ಹೇಳ್ತಿರ್ತಾರೆ ನೋಡಿ, ಏನಾದ್ರೂ ಒಂದು ಅಪಘಾತಗಳು ಏನಾದ್ರೂ ಆಗೋಕ್ಕೂ ಮುಂಚೆ 1 ನಿಮಿಷ ಲೇಟ್ ಆಗಿ ಹೋಗಿದ್ರೆ ಅವ್ರು ಬದುಕ್ಬಿಡ್ತಾ ಇದ್ರಲ್ಲಪ್ಪ, ಬಚಾವ್ ಆಗ್ತಿದ್ರಲ್ಲ, ಆ ರೀತಿ ಇವ್ರು ಅಲ್ಲಿ ಹೋಗಿರೋದ್ರಿಂದನೂ ಸ್ವಲ್ಪ ಟಫ್ ಇದೆ. ಅದ್ರ ಬೇಸ್ ಮೇಲೂ ನಾವು ಹೇಳಕ್ ಸಾಧ್ಯ. ಸೊ ಹಂಗಾಗಿ ಈ ಸಲ ಒಂದು ಆಲ್ಮೋಸ್ಟ್ ಅವ್ರ ಆಟನೂ ಚೆನ್ನಾಗಿರುತ್ತೆ, ನಮ್ಮ ಕನ್ನಡದವರು ಸರಿಯಾಗಿ ಬಡಿತಾರೆ. ಸೊ ಕ್ಲೈಮ್ಯಾಕ್ಸ್ ಅನ್ನ ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬೇಕು ಮ್ಯಾಮ್. ಓಕೆ ಸರ್, ಇನ್ನು ಈಗಾಗಲೇ ತಿಳಿಸ್ಕೊಟ್ರಿ. ಅಂದ್ರೆ ನಮ್ಮಲ್ಲಿದ್ದಂತಹ ಒಂದಷ್ಟು ವೀಕ್ನೆಸ್ ಆಗಿರ್ಬೋದು, ಒಂದಷ್ಟು ಸ್ಟ್ರೆಂತ್ ಆಗಿರ್ಬೋದು, ಈಗಾಗಲೇ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಇವತ್ತು ಆಡುವಂತಹ ಮ್ಯಾಚ್ ಯಾವೆಲ್ಲ ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಮತ್ತೆ ಅವರು ಎಷ್ಟು ಸ್ಕೋರ್ ಮಾಡ್ಬೋದು ಬ್ಯಾಟಿಂಗ್ ಅಲ್ಲಾಗ್ಲಿ ಬೌಲಿಂಗ್ ಅಲ್ಲಾಗ್ಲಿ. ಮೊಹಮ್ಮದ್ ಅಂತ ಅಂದ್ರೆ ಎಂ ಅಕ್ಷರ, ಎಂ ಅಂತ ಅಂದರೆ 4 ಅಂತ ಬರುತ್ತೆ. 4, 13, 22 ಮತ್ತು 31 ಇಷ್ಟಕ್ಕೂ ಅಧಿಪತಿ ರಾವು ಅಂತ ಹೇಳ್ತೀವಿ. MDT ವರ್ಲ್ಡಲ್ಲಿ ಯಾರಾದರೂ ನೋಟ್ ಮಾಡ್ಕೊಬೋದು ಇದನ್ನು. ಸೊ ಖಂಡಿತವಾಗ್ಲೂ ಇದು ಮಾತ್ರ ತುಂಬ ಪವರ್ಫುಲ್. ರಾವು ಅಧಿಪತಿ ಬರ್ತಾನೆ. ಹಾಗಾಗಿ ಇವತ್ತು ಅವರು ಹಬ್ಬರ ಸಖತ್ತಾಗಿರುತ್ತೆ. ಇವತ್ತಿನ ಅವ್ರದ್ದು ತುಂಬ ಚೆನ್ನಾಗಿದೆ ಮೇಡಮ್. ಗೇಮಲ್ಲಿ ಒಂದು ಸ್ಕೋರ್ ಮಾಡೋದ್ರಲ್ಲಾಗ್ಬೋದು, ಇಲ್ಲ ಬ್ಯಾಟಿಂಗಲ್ಲಾಗಿರ್ಬೋದು, ತಕ್ಕ ಮಟ್ಟಿಗೆ ಯಾರಿಗೇನು ಕಮ್ಮಿ ಇರಲ್ಲ, ಸರಿಯಾಗಿ ಆಟ ಆಡ್ತಾರೆ ಮೇಡಮ್, ಚೆನ್ನಾಗಿ ಆಟ ಆಡ್ತಾರೆ. ಎಸ್ ಯೋಗೇಶ್ ಸರ್, ಈಗ ನಮಗೆ RCB ಮ್ಯಾಚ್ ಅಂತ ಫಸ್ಟ್ದಾಗಿ ನಮಗೆ ನೆನಪು ಬಂದ ತಕ್ಷಣ ನಮಗೆ ನೆನಪಿಗೆ ಬರೋದು ವಿರಾಟ್ ಕೊಹ್ಲಿ ಅವರು. ಹೌದು, ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ, ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ ಮ್ಯಾಚ್ಗೋಸ್ಕರ ಆಗಲಿ ಟೀಮ್ಗೋಸ್ಕರ ಆಗಲಿ, ಅದ್ರಲ್ಲಿ ಮುಖ್ಯವಾಗಿ ಬೆಂಗಳೂರು ಅಂದ್ರೆ ಅವ್ರಿಗೆ ಬೇರೆನೆ. ಹೌದು, ವಿರಾಟ್ ಕೊಹ್ಲಿ ಅಂತಂದ್ರೆ ಅದು ಬೇರೆ ಲೆವೆಲ್ಗೆ. ಅಂದ್ರೆ ಎದೆ ಮೇಲೆ ಅಚ್ಚೆ ವಹಿಸ್ಕೊಂಡಿರೋರನ್ನ ನಾನು ನೋಡಿದ್ದೀನಿ. ಅಷ್ಟು ಅಭಿಮಾನಿಗಳು ತುಂಬಿ ತುಳುಕ್ತಿದ್ದಾರೆ ಕರ್ನಾಟಕದಾದ್ಯಂತ. ನೋಡಿ, ಇವತ್ತು ನಮ್ಮ RCBಲಿ ಏನಾದರೂ ಗೆಲ್ಲಬೇಕು ಅಂದರೆ ಇವ್ರ ಪಾತ್ರ ಜಾಸ್ತಿ ಆಗುತ್ತೆ. ಯಾಕೆಂದರೆ ವಿರಾಟ್ ಕೊಹ್ಲಿ ಅಂತ ಬರುತ್ತಲ್ವಾ, ವಿಗೆ ಶುಕ್ರ ಅಧಿಪತಿ. ಇವತ್ತಿನ ಡೇಟ್ಗೆ ಇವತ್ತು RCB ಅಂತ 2 ಸ್ಟಾರ್ಟ್ ಆಗುತ್ತಲ್ಲ, Rಗೆ 2 ಬರುತ್ತೆ. ಸೊ ಇವತ್ತಿನ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಅವ್ರದ್ದು ಬ್ಯಾಟಿಂಗ್ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ನನ್ನ ಪ್ರಕಾರ ಒಂದು ಬಲವಾಗಿರುತ್ತೆ ಇವತ್ತು ಅವ್ರದ್ದು ಬ್ಯಾಟಿಂಗ್ ಆಗ್ಬೋದು, ಇಲ್ಲ ಒಂದು ಫೀಲ್ಡಿಂಗ್ ಆಗ್ಬೋದು, ಏನೇ ತೊಗೊಂಡ್ರು ಒಂದು ಶಕ್ತಿಯಾಗಿ ಕಾಪಾಡುತ್ತೆ. ಅವ್ರದ್ದು ತುಂಬ ಉತ್ತಮವಾದ ಆಟ ಇರುತ್ತೆ. ಇವತ್ತೇನಾದರೂ RCB ಗೆದ್ದರೆ ಅದಕ್ಕೆ ಮೈನ್ ಪಾತ್ರಧಾರಿ ಅವರು ಆಗಿರ್ತಾರೆ. ಸರ್, ಅಂದ್ರೆ ನಾವು ಪ್ರತಿ ಬಾರಿಯೂ ಸಹ ವಿರಾಟ್ ಅವರು ಇಷ್ಟು ಅಂದ್ರೆ ಸೆಂಚುರಿನಾದ್ರೂ ಆಗ್ಲಿ ಆಫ್ ಸೆಂಚುರಿನಾದ್ರೂ ಆಗ್ಲಿ ಅಂತ ಕಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಇವಾಗ ನೀವಾಗಲೇ ಹೇಳಿದಾಗ ಇವತ್ತಿನ ದಿನ ಅಂತೂ ವಿರಾಟ್ ಕೊಹ್ಲಿ ಅವರಿಗೆ ಶುಕ್ರ ದೆಸೆ, ಅವರಿಂದನೇ ಟೀಮ್ ವಿನ್ ಆಗುತ್ತೆ, ವಿನ್ ಆಗುವಂತಹ ಚಾನ್ಸಸ್ ಇದೆ. ಆದ್ರೆ ಪ್ರತಿ ಬಾರಿಯೂ ಸಹ ಜನರು ಕಾಯೋದು ವಿರಾಟ್ ಅವರು ಏನಿಲ್ಲ ಅಂದ್ರೂ ಈ ಸಲ ಸೆಂಚುರಿ ಮಾಡ್ಕೊಂಡು ಹೋಗ್ಲಿ ಅಂತ. ಇವತ್ತಿನ ಆಟದಲ್ಲಿ ಅವರ ಬ್ಯಾಟಿಂಗ್ ಎಷ್ಟರ ಮಟ್ಟಿಗಿರುತ್ತೆ ಮತ್ತೆ ಎಷ್ಟು ಸ್ಕೋರ್ ಮಾಡುವಂತಹ ಚಾನ್ಸಸ್ ಇದೆ? ಖಂಡಿತವಾಗ್ಲು ಇವತ್ತು ಹೆಚ್ಚು ಕಮ್ಮಿ ಸೆಂಚುರಿ ಮಾಡೋ ರೇಂಜ್ಗೆ ಇದೆ. ಯಾಕೆಂದರೆ ಇವತ್ತಿನ RCB ಅಂತ ತಗೊಂಡ್ರೆ 100% ಸಂಪೂರ್ಣವಾಗಿ ವಿರಾಟ್ ಕೊಹ್ಲಿ
ಎಸ್ ಇವತ್ತು ತುಂಬ ಚೆನ್ನಾಗಿದೆ ಮೇಡಮ್. ಬಟ್ ಆದ್ರೂ ಕ್ಲೈಮ್ಯಾಕ್ಸ್ಗೆ ಹೋಗಿ ಸೆಂಚುರಿ ಹೊಡೆಯೋದ್ರ ಒಳಗಡೆ ಸ್ವಲ್ಪ ಒಂಚೂರು ಏರುಪೇರು ಆಗೋ ಸಾಧ್ಯತೆನೂ ಇರುತ್ತೆ. ಸೊ 75% ಸೆಂಚುರಿ ಹೊಡೆಯೋ ಸಾಧ್ಯತೆ ಇದೆ. ಇನ್ನು 25% ಎಡ್ಜಲ್ಲಿ ಹೋಗಿ ಸ್ವಲ್ಪ ಔಟ್ ಆಗೋ ಅಂಥದ್ದನ್ನು ತೋರಿಸ್ತಾ ಇದೆ.